ಆಗ್ತದೆ ಅಷ್ಟೇ ಆಡ್ರಿ. ನೋ ಅಂದ್ರೆ ಸ್ಟಾಪ್ ಮಾಡೋಣ. ಗುಡ್ ಬೈ ಅಂದ್ರೆ ಸ್ಟಾಪ್. ನೋ ಅಂದ್ರೆ ಸರಿ. ನೋ ಅಂದ್ರೆ ನಿಜನಾ ಹೌದಾ ಅಲ್ಲ ಅಂತ ಹಾಯ್ ಫ್ರೆಂಡ್ಸ್. ಮೈಕಲ್ಲಿ ಮೈಕ್ ಅವಳಾಕೊಳ್ಳ, ನಾನು ಮೈಕ್ ಹಾಕಿದ್ದೇನೆ. ನನ್ನ ವಾಯ್ಸ್ ಕೇಳಿಸ್ತದ ನಾನು ಬೇಡ. ನಾವು ಗೊತ್ತಲ್ಲ. ಸರಿ, ಫಸ್ಟ್ ಗೇಮ್ ಹೇಳ್ಬಿಡ್ತೀನಿ ನೋಡು, ಸುಮ್ಮನೆ ಕೇಳಿಸ್ಕೊಳ್ರಿ. ಸೀರಿಯಸ್ ಮ್ಯಾಟರ್ ಇದು. ಕಾಮಿಡಿ ಅಲ್ಲ, ಅದು ಇನ್ ಕೇಸ್ ಏನಾದ್ರೂ ಬಂತು ಅಂತಂದ್ರೆ ನಿನ್ ಫಸ್ಟ್ ಗೇಮ್ ರೂಲ್ಸ್ ಹೇಳ್ಬಿಡ್ತೀನಿ ಕೇಳಿಸ್ಕೊ. ಅದರಿಂದ ನಾನ್ ಕೈ ಹಿಡಿಯಲ್ಲ. ಸುತ್ತಮುತ್ತ ಯಾವ್ದಾದ್ರು ಸ್ಪಿರಿಟ್ ಗಳಿತ್ತು ಅಂದ್ರೆ, ಸ್ಪಿರಿಟ್ ಮೀನ್ಸ್ ಸ್ಪಿರಿಟ್ ಅಂದ್ರೆ ದೆವ್ವ. ಸ್ಪ್ರೈಟ್ ಕೊಡ್ತಾವ ಒಂದ್ರ ಮೇಲೆ ಒಂದು. ಕಾಮಿಡಿ ಅಲ್ಲ, ಯಾವ್ದಾದ್ರು ದೆವ್ವ ಭೂತಗಳಿತ್ತು ಅಂದ್ರೆ ಫಸ್ಟ್ ಮಾತ್ ಹೇಳೋ ತನಕ ಕೇಳಿಸ್ಕೊ. ಅದ್ರ ಜೊತೆ ಮಾತಾಡೋಕೋಸ್ಕರ ಈ ಯೂಸ್ ಬೋರ್ಡ್ ಕೊಡಂಗಿಲ್ಲ. ಇಲ್ಲ, ಅದ್ರಿಂದ ಹಿಂಗೆ ಏನು ಕೊಡಂಗಿಲ್ಲ. ಅದರಿಂದ ನಮ್ಗೇನು ಅದೇನು ನಾನ್ ಫಸ್ಟ್ ಹೇಳೋ ತನಕ ಕೇಳಿಸ್ಕೊ, ನೀಟಾಗಿ ಮಾತಾಡ್ಬೇಡ ಆಯ್ತಾ. ಒಂದ್ಸತಿ ಗೇಮ್ ನ ಸ್ಟಾರ್ಟ್ ಮಾಡಿದ್ರೆ ಅದಾಗದು ಎಂಡ್ ಮಾಡೋವರೆಗೂ ನಾವ್ ಇಟ್ಟಿದ್ ಬೆರಳನ್ನ ತೆಗಿಯಂಗಿಲ್ಲ. ನಾನು ಇಡೋದೇ ಇಲ್ಲ ಕೈಯ. ಕೈ ಇಡಲ್ಲ, ನನ್ ಕೈ ಕಳ್ದೋಗಿ. ಕೇಳಿಸ್ಕೋ ಸುಮ್ನೆ ಆಯ್ತಾ. ಇಷ್ಟೇ ಸಿಂಪಲ್ ಗೇಮು. ಅದ್ರ ಜೊತೆ ನಾವ್ ಏನ್ ಮಾತಾಡ್ಬೋದು, ಇನ್ ಕೇಸ್ ಏನಾದ್ರು ನಾವ್ ಕರ್ದಿದ್ದಕ್ಕೆ ಅದು ರೆಸ್ಪಾನ್ಸ್ ಮಾಡಿ ಬಂತು ಅಂದ್ರೆ ಅದೇನ್ ಮಾತಾಡುತ್ತೋ ಅದಕ್ಕೆ ನಾವು ಕ್ವಶನ್ಸ್ಗೆ ಆನ್ಸರ್ ಮಾಡುತ್ತದೆ. ಅರ್ಥ ಆಯ್ತಾ? ರೆಡಿನಾ? ನಿಮಗೆ ಹೆಂಗ್ ಗೊತ್ತಾಗುತ್ತೆ ಆನ್ಸರ್? ಆನ್ಸರ್ನ ಈ ಲೆಟರ್. ಆಯ್ತು, ಈಗ ಎಚ್ ಅಂತ ತೋರಿಸಿದ್ರಿಂದ ಏನ್ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಹೇಳ್ತೀನಿ, ಎಲ್ಲಾ ಲೆಟರ್ನು ತೋರಿಸ್ತದೆ. ಅದ್ ನಿನ್ ಹೆಸರು ಅಂತ ಕೇಳುತ್ತೆ, ಅದೇನೋ ಒಂದ್ ಹೆಸರು ಇರುತ್ತೆ ಅನ್ಕೋ, ಎಲ್ಲಾ ಲೆಟರ್ಗೂ ಒಂದ್ ಹೆಸರು ಹೋಗುತ್ತೆ. ಅವಾಗ ನಾವು ಒಂದೊಂದೇ ಲೆಟರ್ಗಳನ್ನ ಕೂಡಿಸ್ಬಿಟ್ಟು ಅದ್ರ ಹೆಸರು ಫಾರ್ಮ್ ಮಾಡುತ್ತೆ. ಸೊ ಅದು ಏನಾದ್ರು ನಂಬರ್ಸ್ ಜೊತೆ ಮಾತಾಡ್ಬೇಕಂದ್ರೆ ನಂಬರ್ಸ್, ಕೊನೆಗೆ ಅದು ಮುಗಿದ ಮೇಲೆ ಹೋಗ್ಬೇಕು ಅಂದ್ರೆ ಅದು ಗುಡ್ ಬೈ ಅಂತ ಬೇಕಂತ ಮೂವ್ ಮಾಡ್ರಿ. ಅದು ಮೂವ್ ಮಾಡಿದ್ರೆ ಅಷ್ಟೇ ಮೂವ್ ಮಾಡ್ರಿ. ಬೇಕಂತ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಬೇಕಂತ ಮೂವ್ ಮಾಡ್ತಾರಲ್ಲ, ನಾವ್ ಹಂಗ್ ಬೇಕಂತ ಮೂವ್ ಮಾಡಕ್ ಆಗಲ್ಲ. ಅದಾಗದ್ ಕಾಯಿನ್ ಮೂವ್ ಆದ್ರೆ ಅಷ್ಟೇ ಮೂವ್ ಮಾಡ್ಬೋದು ನಾವು. ಆಯ್ತಾ? ಸರಿ, ಕಾಯಿನ್ ಇಡು ಶಂಕು, ಸ್ಟಾರ್ಟ್ ಮಾಡೋಣ. ಎಲ್ಲರೂ ಒಂದೊಂದ್ ಬೆರಳು ಇಡ್ರಿ ಅವ್ರವ್ರದ್ದು. ಐ ಆಮ್ ಸಾರಿ ಮಮ್ಮಿ. ಇಡು ನಾಯನ ಸುಮ್ನೆ. ಪ್ಲೀಸ್ ಏನು ಆಗಲ್ಲ. ಇಲ್ಲ ನೀವು ಇಡ್ರಿ, ಬೇಕಂತ ನಾ ಕಾನ್ವರ್ಸೇಷನ್ ಮಾಡ್ತೀನಿ. ಹೇಳ್ದಷ್ಟು ಮಾಡೋಣ. ಬೇಡ ಪ್ಲೀಸ್, ನನ್ ಸುಮ್ನೆ ಬೆರಳಿಡು. ನೀವಿಬ್ರು ಇಟ್ಟಿರಾ ನಂದಷ್ಟೇ. ಪ್ಲೀಸ್ 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 ಅಣ್ಣ, ಬೇಡ ಪ್ಲೀಸ್, ಬೇಕತ್ತ. ಹೇಳ್ದಷ್ಟು ಮಾಡಿ. ಅದು ಬರುತ್ತೋ ಇಲ್ಲ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ವಿಡಿಯೋ ಲೆಂತ್ ಜಾಸ್ತಿ ಆಗ್ತೈತೆ. ವಿಡಿಯೋ ಆನ್ ಮಾಡಿಟ್ಟು ಬಂದಿದ್ದೀನಿ ನಾನು. ಹೇಳ್ದಷ್ಟು ಮಾಡ್ನಾಯನ. ಭಯ ಆಕತಿ. ನೀವಿಬ್ರು ಇಡ್ರಿ, ಬೇಕಂತ ನನ್ ಸುಮ್ನೆ ಒಂದ್ ಬೆರಳಿಡು ನಾಯನ. ಭಯ ಆಕತಿ ನಯನ. ಬರುತ್ತೆ ಅನ್ನೋದೇ ಡೌಟ್ ನಮಗೆ. ನಾವಿಬ್ರು ಜೊತೆಗಿಲ್ವಾ ಇಲ್ಲಿ? ಇಡು. ಕೈ ಇಟ್ರೆ ಮತ್ತೆ ತೆಗಿಯಂಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನೋಡಿ. ಓಕೆ, ಅದಕ್ಕೆ ನಾನು ತೆಗಿಲ್ಲ ಅಂತ ಹೇಳಿ. ರೆಡಿನಾ? ನಾನು ಏನೋ ಮಾಡ್ತಾರೆ ಸೇರ್ಕೊಂಡು. ಅಪ್ಪ ದೇವ್ರೆ, ಏನೋ ಮಾಡ್ಬಿಡಪ್ಪ. ಬಾಯ್ ಹೇಳಲ್ಲ, ಮಸಾಗ ಹೇಳ್ಕೊಂತೀನಿ. ಸರಿ ಸರಿ, ಸೀರಿಯಸ್ ಸ್ಟಾರ್ಟ್. ಈ ರೂಮಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಯಾವುದಾದ್ರೂ ಆತ್ಮ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಮಾತಾಡೋ ಅಂತ ನಿಮ್ಗೆ ಇಷ್ಟ ಇತ್ತು ಈ ಊಜಾ ಬೋರ್ಡ್ ಮೂಲಕ ಅಂದರೆ ಬರ್ಬೋದು. ಸೊ ಎನಿ ಸ್ಪಿರಿಟ್ಸ್ ಹಿಯರ್, ಸುತ್ತಮುತ್ತ ನಮ್ಮ ಜೊತೆ ಯಾವ್ದಾದ್ರು ಮಾತಾಡಬೇಕು ಅಂತ ಇಚ್ಛೆ ಇಟ್ಕೊಂಡು ಬಂದರೆ ನಾವು ನಿಮ್ಮ ಜೊತೆ ಮಾತಾಡ್ಬೋದು. ನಮ್ಮಿಂದ ನಿಮಗೇನು ತೊಂದರೆ ಆಗಲ್ಲ. ಸೊ ನಿಮ್ಮಿಂದನೂ ನಮಗೇನು ತೊಂದರೆ ಆಗಬಾರ್ದು. ಹಾಗೆ ಬಂದಿದ್ದೀರಾ ಅಂತ ಅಂದರೆ ಫ್ರೀಯಾಗಿ ಬಿಡ್ರಿ. ಅದು ಹೇಳ್ಕೊಳಕ್ಕೂ ಆಗಲ್ಲ, ಆಮೇಲೆ ಅದು ಹೋಗಕ್ಕೂ ಆಗಲ್ಲ. ಫ್ರೀಯಾಗಿ ಇಡ್ರಿ, ಪ್ರೆಸ್ ಮಾಡಿಡ್ಬೇಕು. ತಡಿ ಸರ್. ಸುತ್ತಮುತ್ತ ಯಾರಾದರೂ ಸ್ಪಿರಿಟ್ಸ್ ಇದ್ದರೆ, ಯಾವ್ದಾದ್ರು ಸೋಲ್ ಇದ್ದರೆ, ಸೊ ಈ ಕಾಯಿನ್ನ ಎಸ್ ಅಂತ ಮೂವ್ ಮಾಡಿ. ಎನಿ ಸ್ಪಿರಿಟ್ಸ್ ಅರೌಂಡ್ ಮೀ? ನನ್ನ ಸುತ್ತಮುತ್ತ ಯಾವುದಾದ್ರೂ ಸ್ಪಿರಿಟ್ ಇದ್ದರೆ ಇದನ್ನು ಎಸ್ ಅಂತ ಮೂವ್ ಮಾಡಿ. ಕೈ ಅದ್ರ ಮೇಲೆ ಇಡ ಅಂತ ಕೈ ತಕೊಂಡ್ ಕುಂತಾವಲ್ಲ. ಎಸ್ಸಲ್ಲಿ ಹೇಳ್ರಿ, ಅದು ಯಾವುದಾದ್ರೂ ಸ್ಪಿರಿಟ್ ಇದೆನಾ ಇಲ್ಲಿ ನನ್ನ ಸುತ್ತಮುತ್ತ? ನನ್ ಕ್ಷಣ ಸುಮ್ನೆ ಹೇಳ್ಬಿಡ. ಗೋವಿಂದ ಮೇಲೆ ಹಣೆ ಇಟ್ಟೆ ನೀನ್ ದಬ್ಲಿಲ್ಲ ಅಂತ. ಗೋವಿಂದ ನಾನೇ ನಾನು ದಬ್ತಾ ಇಲ್ಲ. ಅಣ್ಣ ಸುಳ್ಳು ಹೇಳ್ಬೇಡ, ಮನ್ಸಲ್ಲಿ ಸುಳ್ಳು ಹೇಳ್ಬೇಡ. ಹೆಸರು ದೇವ್ರ ಹೆಸರು ಹೇಳ್ಬೇಡ. ನೀವು ಬಂದಿರೋದು ನಿಜಾನಾ? ನನ್ನ ಸುತ್ತಮುತ್ತ ನೀವು ಇದ್ದೀರಾ ಅಥವಾ ಅಟ್ ಪ್ರೆಸೆಂಟ್ ಈಗ ಕಾಯಿನ್ ಮೂವ್ ಮಾಡಿದ್ದು ನೀವೇನಾ?
ಆಟ ಏನ್ ಮಾಡ್ರಿ ಸಾಕು ಸಾಕು ಬಾಯ್ ಅನ್ನು ಅಷ್ಟೇ ಇದರ ಅಂತ ಗೊತ್ತಾಯ್ತು ಬಾಯ್ ಮಾಡು ಮುಗೀತು ಆಯ್ತು. ಸರಿ, ನೀವು ಬಂದಿದ್ದೀರಾ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ಗೇಮ್ನ ಕಂಟಿನ್ಯೂ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಈ ಗೇಮ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ಬೋದಾ? ಅಣ್ಣ ನಿಜ ಇದು ನಂಬೋದೇ ಇಲ್ಲ ಅಣ್ಣ. ನನ್ನೇ ಬಿಲ್ಲ ಮಾಡ್ಬೇಕಂತ ಬೇಕಂತ ಮಾಡ್ತಿದ್ದೀರಾ? ನಿನ್ ಬೆಳ್ಳಿಂದ ನಾನು ಅಣ್ಣ ಬೆಳ್ಳಿಂದ ಸರ್ಸದ್ ಗೊತ್ತಾಗಿಲ್ಲ. ಅಷ್ಟು ತಪ್ಪು 3 ಜನ ಇಟ್ಕೊಂಡು ಕೂತಿರೋದು ನಾವಿಲ್ಲಿ. ಪೆದ್ದಿನ ಅಣ್ಣ ನಾನು. ಕೇಳೋಣ, ಕೇಳ ನೀನೇ ಕ್ವಶನ್ಸ್ ಕೇಳ. ನಾನು ಕೇಳಿದ್ರೆ ಅಷ್ಟೊಂದು ಮೀಟ್ರ್ ಇಲ್ಲ. ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂದ್ಬಿಟ್ಟು ಕಾಮಿಡಿ ಮಾಡಬೇಡ್ರಿ, ಸೀರಿಯಸ್ ಬಂದಿದೆ. ನಮಗೆ ನೀವು ಬಂದಿರೋದು ಇನ್ನೂ ಕನ್ಫರ್ಮ್ ಇಲ್ಲ, ಡೌಟಲ್ಲಿ ಇದೀವಿ ನಾವು. ನೀವು ಬಂದಿರೋದು ನಿಜ ಅನ್ನಂಗಿದೆ. ಇನ್ನೂ ಒಂದ್ಸತಿ ನಮಗೆ ಎಷ್ಟು ಅಂತ ಕನ್ಫರ್ಮೇಶನ್ ಕೊಡಿ. ದಬ್ಬಂಗಿಲ್ಲ ದಬ್ಬಂಗಿದ್ರೆ ದಬ್ಬಿಡ್ಬೋದಿತ್ತು. ನಮ್ಮ ಸುತ್ತಮುತ್ತ ನೀವು ಈಗಲೂ ನಿಜವಾಗ್ಲೂ ಇದ್ದೀರಾ ಅನ್ನಂಗಿದ್ರೆ ಕಾಯಿನ್ನ ಎಸ್ ಅಂತ ಮೂವ್ ಮಾಡಿ. ಅಂದ್ರೆ ನೀವು ಇನ್ನೂ ಬಂದಿಲ್ವಾ? ರಿಯಾಕ್ಷನ್ ಗೊತ್ತಾಗಲ್ಲ ನನಗೆ ಗಾಬರಿ ಆಗ್ತೈತಿ ಇಲ್ಲಿ. ಗಾಬರಿ ಏನಿಂತ ಇಲ್ಲ, ನನಗ ಮೋಸ ಮಾಡ್ಬೇಡ ನೋಡು. ನೀನೇ ಕ್ವಶನ್ಸ್ ನಿಜ ಇದ್ರೆ ನಿಜ ಹೇಳ್ಬೇಕು. ನೀನೇ ಕ್ವಶನ್ಸ್ ಕೇಳು. ಗೋವಿಂದನ ಆಟೇನ ನೋಡ್ತೀನಿ ನಾನು. ನಿನ್ ಮನಸ್ ಸಾಕ್ಷಿನ ನೀನ್ ದಿನ ಪೂಜೆ ಮಾಡ್ತೀನಿ. ನಿನ್ ಮನಕ್ ಸಾಕ್ಷಿ ಗೋವಿಂದನ ಮೇಲೆ ನಾಣೆಗೂ. ಸರಿ ಕೇಳಿಸ್ಕೊ. ಗೋವಿಂದನ ಮೇಲೆ ನಿನ್ ಮನ್ಸಾಗ ಏನಾದ್ರು ಹೇಳ್ಕೊಳಂಗಿಲ್ಲ. ಮನ್ಸಾಗ ಗೋವಿಂದ ನಾಣೆ ಇಲ್ಲ, ಹಂಗೆಲ್ಲ ಮಮ್ಮಿ ಮೇಲೆ ನಾಣೆ ಇಡು, ಗೋವಿಂದ ಮೇಲೆ ನಾಣೆ, ಎಲ್ಲ ದೇವ್ರ ಮೇಲೆ ನಾಣೆ ಇಡು. ಮಮ್ಮಿ ಮೇಲೆ ಆಣೆಗೂ ಗೋವಿಂದ ನಾಣೆಗೂ ನಾನು ಬೇಕಂತ ಮೂವ್ ಮಾಡಲ್ಲ. ತಂತಾನಾಗಿ ಮೂವ್ ಆದ್ರೆ ಅಷ್ಟೇ. ದೇವ್ರ ಹೆಸರು ಪದೇ ಪದೇ ಹೇಳ್ಬಿಡ. ಸರಿ, ನೀವು ಬಂದಿದ್ದೀರಾ ಅಂತ ಅನ್ಕೋತೀವಿ. ನಿಮ್ಮ ಹೆಸರೇನಂತ ತಿಳ್ಕೊಬೋದಾ ನಾವು? ನಿಮ್ಮ ಹೆಸರು ಬರ್ತದೆ ನೀನು ಸ್ವಲ್ಪ ನಿಮ್ಮ ಹೆಸರೇನಂತ ತಿಳ್ಕೊಬೋದಾ? GEE ಕೈ ಸುಟ್ಟ ತಮ್ಮಂದು TH GEETH GEETH ಏನಂತ? ಗೀತಾನ GETH GEETH ಕೊನೆಗೆ ಅಲ್ಲ ಗೀತಾ ಗೌರಿ ಏನ್ ಮಾಡ್ಕೊಂಡ್ರಿ? ನಿಮ್ಮ ಹೆಸರು ಗೀತಾನಾ? ದಬ್ಬ ಹೇಳ್ತೀನಿ ನಾನು. ನಿನ್ ಕೈಯಲ್ಲಿ ಎಷ್ಟು ಶಕ್ತಿ ಐತೆ ಅಷ್ಟು ದಬ್ಬು ಹೇಳ್ತೀನಿ ಅಲ್ಲಿ. ಓಕೆ, ನಿಮ್ಮ ವಯಸ್ಸೇನಂತ ಕೇಳ್ಬೋದಾ? ನಿಮ್ಮ ಏಜ್ ಎಷ್ಟು ಇವಾಗ? ಇವಾಗ ಅಂದರೆ ನೀವು ತೀರ್ಕೊಳ್ಳೋ ಟೈಮಲ್ಲಿ ನಿಮ್ಮ ಏಜ್ ಎಷ್ಟಾಗಿರ್ಬೋದು? ನೆನಪಿದೆನಾ ನಿಮಗೆ? 2 ಮತ್ತೆ 2 ವರ್ಷನಾ? ಕೊಲೆ ಮಾಡ್ರಾಗ 28. ನೀವು ತೀರ್ಕೊಂಡಾಗ ನಿಮ್ಮ ವಯಸ್ಸು 28. ಜಾಗ ಬಿಡೋಣ ಸ್ವಲ್ಪ. ದಬ್ಬಕತ್ತಿದ್ರೆ ನೆಲ್ಲಿಂದ ಜಾಗ ಸಿಕ್ತತೆ ಹೇಳು. ಬೇಕಂತ ಆಕ್ಷನ್ ಮಾಡ್ತಿತ್ತು ಅಣ್ಣ. ನೆಕ್ಸ್ಟ್ ಕ್ವಶನ್ ಏನು ಕೇಳೋಣ ಇದಕ್ಕೆ? ಏನಾದ್ರೆ ಪ್ಯಾಂಟ್ ಹತ್ತಿ ಹೇಳೋಣ ಪ್ಲೀಸ್ ಅಣ್ಣ, ಎದುರಿಸ್ಬಿಡ. ರಾತ್ರಿ ನಿಜ ನಿದ್ದೆ ಬರಲ್ಲ ನನಗೆ. ಕೇಳಿಸ್ಕೊ, ನಾಳೆ ಜ್ವರ ಬಂತಂದ್ರೆ ನನ್ನ ಕ್ಷಣದ ಮೇಲೆ ಬಿಟ್ಬಿಟ್ಟು ನೀನು ಅರ್ಧಕ್ಕೆ ಎದ್ದೋಗ್ಬೋದು. ನನಗೆ ಕೇರ್ ಮಾಡಲ್ಲ. ಮತ್ತೆ ನನಗೆ ಏನಾದ್ರು ಎಫೆಕ್ಟ್ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಸ್ಟಾರ್ಟ್ ಮಾಡ್ಕೊಂಡು ಅರ್ಧಕ್ಕೆ ಕೂತಿದ್ದೀನಿ ನಾನು. ಮಾಡೋಣ ಅಂತ. ನಾನು ಇವಳು ಇರ್ಲಿ 3 ಜನ ಇದ್ರೆ ಪದೇ ಪದೇ ಪ್ರ್ಯಾಂಕ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಬೆಳ್ಳಿ ಇಡಲ್ಲ ಅಂತ ಹೇಳ್ದೆ ನಾನು. ಪ್ರ್ಯಾಂಕ್ ಮಾಡೋದು ನಿನ್ನೆ ಮಾಡ್ಬೇಕು ಅನ್ಕೊಂಡಿಲ್ಲ ನಾವು ಅಮ್ಮಂಗೆ ಮಮ್ಮಿ ಪ್ರ್ಯಾಂಕ್ ಮಾತಾಡ್ಬೇಕಂತಲೇ ಮಾತಾಡಂತ ಕೈ ಅಂದ್ರೆ ಕೊಡ್ಲಿ ನಮ್ಮ ಹತ್ರ ಹೇಳೋದಕ್ಕೆ ಜಾಸ್ತಿ ನಾಟಕ ಮಾಡ್ಕೊಳ್ಳಲ್ಲ ನಾವು. ಏನ್ ಕ್ವಶನ್ಸ್ ಕೇಳ್ಬೋದು? ಏನಾದ್ರು ಹೋಗ್ಬೋದಾ ನಾವು? ಕೇಳು. ನೀವೇನ್ ಏನ್ ಕೆಲಸ ಮಾಡ್ತಿದ್ರಿ ಕೇಳು ಫಸ್ಟ್. ಎಲ್ಲಿ ಕೆಲಸ ಮಾಡ್ತಿದ್ರಿ, ಏನ್ ಕೆಲಸ ಮಾಡ್ತಿದ್ರಿ? ಓಕೆ, ನೀನೇ ಕೇಳು. ಹಿಂಗ್ ಕೇಳೋಣ ನೀವು. ಸರಿ ಗೀತಾ ಅವರೇ, ನೀವು ಬದುಕಿದ್ದಾಗ ಇವ್ರೆ ಅಂತ ಕಾಮಿಡಿ ಅಲ್ಲ, ಸೀರಿಯಸ್ ಆಗಿದೆ. ಕಾಮಿಡಿ ಆಗಿರ್ಬೇಕು, ಸೀರಿಯಸ್ ಆದ ನಾನು ಸೀರಿಯಸ್ ಆಗಲ್ಲ. ನೀವು ಬದುಕಿದ್ದಾಗ ಏನ್ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳ್ಬೋದಾ?
ಹೇಳಕ್ಕಿಲ್ಲ ಲೆಟರ್ ಅದು ಏನದು? ನೀವು ಬದುಕಿದ್ದಾಗ ಏನಾದರೂ ಕೆಲಸ ಮಾಡ್ತಾ ಇದ್ರಾ? ಏನು ಹೇಳ್ತಾ ಇಲ್ಲ ಅದು, ಅದಕ್ಕೆ ಹೇಳೋದು ಮಧ್ಯೆ ಮಧ್ಯೆ ಮಾತಾಡ್ಬೇಡ್ರಿ ಅಂತ. ಹೋದ್ರೆ ಕಷ್ಟ. ಸಾರಿ ಕಣಗ, ಇಲ್ಲದೇಕ ಬಂದ್ಬಿಡಕ ಹೊರಗ. ಹೋದ್ರೆ ಕಷ್ಟ ಕಣ್ರು, ಹಂಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಇವಾಗ ಗುಡ್ ಬೈ ಅಂತ ಹೇಳಬೇಕು, ಆಮೇಲೆ ನಮಗೆ ಟಾಟಾ ಬಾಬಾ ಮಾಡ್ತಾರ, ಏನ್ ಮಾಡೋಣ? ಸುಮ್ಮನೆ ನೀವು ಬದುಕಿದ್ದಾಗ ಏನಾದರೂ ಕೆಲಸ ಮಾಡ್ತಾ ಇದ್ರಾ ಇಲ್ವಾ ಅಂತ ನಮಗೆ ಹೇಳಿದ್ರೆ, ಈ ಥರ ನೀವೀಗ ಇದ್ದೀರಾ ಇಲ್ಲಿ, ಮತ್ತೇನಕ್ಕೇನು ಆನ್ಸರ್ ಮಾಡ್ತಾ ಇಲ್ಲ? ಕೆಲಸ ಮಾಡ್ತಿದಾರ, ಓದ್ತಿದ್ರ ಕೇಳ ಆತ MBBS ಮಾಡ್ತಿದ್ರ, ಬೇಗ ಸುತ್ತೋಗ್ಯಾರ ಅಲ್ಲಿ ನೀಟ್ ಎಕ್ಸಾಮ್ ಬರೆದು. ಈ ಮನೆಗೆ ಯಾರು ನೀಟ್ ಎಕ್ಸಾಮ್ ಬರ್ತಾರ? ಈ ಮನೆ ಇಲ್ಲಿ ಯಾರು ಆತ್ಮ? ಈ ಮನೆ ಕಟ್ಸಿರೋದು ಇವಾಗ ಆತ್ಮ ಯಾರ್ದು? ಗೀತಾ. ಗೀತಾನೇ ಏನ್ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ. ಎಲ್ಲಾರು ಯಾವ ಊರು ಏನು ಗೊತ್ತಿಲ್ಲ. ತಡಿ ಕೇಳ, ಇಲ್ಲ ಯಾಕೆ ಬಂದಾರ? ಕೇಳೋಣ. ನನ್ನ ಮೇಲೆ ಲವ್ ಗಿವ್ ಆಗಿದ್ರೆ ಬಿಟ್ಬಿಡು ಅನ್ನೋ ಕೇಳು. ಅಪ್ಪ ನೀವು ಕರ್ದಿದ್ದಕ್ಕ ಬಂದಿರೋದು ಅವ್ರು. ನಾನು ಲವ್ ಗಿವ್ ಎಲ್ಲ ಮಾಡಲ್ಲ, ಒಳ್ಳೆ ಹುಡುಗ ಅದೀನಿ ನಾನು. ಇದು ಕರೆಕ್ಟ್. ಬ್ರೇಕಪ್ ನೋಡಿ ಈಗಲೇ ಹೇಳ್ಬಿಡ್ತೀನಿ ನಾನು. ಏನು ತೆಗಿಬಣೆ ಮೊಬ್ಬು ನಾನು ತಪ್ಪಾತಕ ಅವ್ರು ಮೋಸ ಮಾಡ್ತಿದಾರ ಅಂತ ಅಂದ್ರೆ ಅವ್ರಿಗೆ ಏನದು? ಯಾಕೆ ಸುಮ್ಮನೆ ಬಂದು ನಿಂತಿದೆ? ಆಟ ಆಡ್ಸಕ್ಕೆ ಏನೋ ಹೇಳ್ತದ. ಓಕೆ ಸರಿ, ನೀವು ಹೇಗೆ ಸತ್ರಿ ಅಂತ ತಿಳ್ಕೊಬೋದಾ? ನೀವು ಏನು ಕೆಲಸ ಪರವಾಗಿಲ್ಲ, ನೀವು ಹೇಗೆ ಸತ್ರಿ ಅಂತ ತಿಳ್ಕೊಬೋದಾ? ಎಸ್, ಯು ಸೂಸೈಡ್ ಇರ್ಬೇಕು. ಸಿ ಐ SUCI ಸೂಸೈಡ್ ಅಣ್ಣ. ಡಿ ಸೂಸೈಡಾ? ಅಷ್ಟು ಲೆಟರ್ ಬಂದ್ಮೇಲೆ ಓದಕ್ಕಾಗಲ್ಲ ನೀನು. ಸೂಸೈಡ್ ನೀವು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರಾ? ಕೆಲ್ಸ ಇರೋದ್ ಬಡಿಗೆ ಅಂತಾರಲ್ಲ ಇಂತರ್ಗೆ ಅನ್ನೋದು. ಸೋಮಕಿರೋ ಯಪ್ಪ ತಂದೆ ಮನೆ ಡೌ ಮಾಡ್ತಾ ಇತ್ತು, ರಿಯಲ್ ಆಗಿ ಹೇಳ್ತಾ ಇತ್ತು ಅನ್ನೋ ನನಗಾಗೈತಿ ಇಲ್ಲಿ. ನಾನು ಕ್ವಶನ್ ಕೇಳೋದು ಬೇಡ, ಅದಕ್ಕೆ ಹೇಳ್ತಾರೆ ನೀವು ಕ್ವಶನ್ ಕೇಳಿ. ಪ್ರ್ಯಾಂಕ್ ಮಾಡೋದು ನಾನು ಕೇಳಿದ್ರೆ ನೀನ್ ಕೈ ಮೂವ್ ಮಾಡೋದು. ಸರಿ, ಸೂಸೈಡ್ ಹೆಂಗೆ ಅಂತ ಕೇಳು. ನಾನು ಸೂಸೈಡ್ ಅಲ್ಲಿ ಹೆಂಗೆ ಸೂಸೈಡ್ ಮಾಡ್ಕೊಂಡ್ರೆ? ಸೂಸೈಡ್ ಹೆಸರೇನದು? ಗೀತಾ. ಗೀತಾಕ ಸೂಸೈಡ್ ಏನಕ್ಕೆ ಮಾಡ್ಕೊಂಡ್ರಕ್ಕ ನೀವು? ಏನಕ್ಕೆ ಅಂತ ಕೇಳ್ದ? ಹೆಂಗೆ ಅಂತ ಕೇಳು. ಹೆಂಗ್ ಮಾಡ್ಕೊಂಡ್ರಕ್ಕ? ಸೂಸೈಡ್ ಏನ್ ಕಾರಣ, ಯಾಕೆ ಸೂಸೈಡ್ ಮಾಡ್ಕೊಂಡ್ರೆ? ಸೂಸೈಡ್ ಮಾಡ್ಕೊಂಡ್ರ? ಒಂದೊಂದೇ ಕ್ವಶನ್ಸ್ ಕೇಳ್ಬೇಕು, ಹಿಂಗೆ ಕೇಳಿದ್ರೆ ಏನು ಆನ್ಸರ್ ಮಾಡಲ್ಲ ಅದು. ಹೆಂಗ್ ಸೂಸೈಡ್ ಮಾಡ್ಕೊಂಡ್ರಿ? ಫಸ್ಟ್ ಕ್ವಶನ್. ಹೆಚ್ಚು ಹ್ಯಾಂಗ ನೇಣ್ ಹಾಕೊಂಡ ಅಪ್ಪ ತಂದೆ ಸುಮ್ಮನಿರು, ಫಸ್ಟ್ ಅದು ಹೇಳಿ. ಜಿ ಹ್ಯಾಂಗ್. ಎಲ್ಲಿಲ್ಲ, ನೀವು ಪ್ಲಾನ್ ಮಾಡ್ಕೊಂಡ್ ಬಂದಿರೋದಿರಿ ಅಣ್ಣ ತಮ್ಮ. ನೇಣ್ ಹಾಕೊಂಡ್ ತೀರ್ಕೊಂಡ್ರದು ಏನಕ್ಕೆ ಅಂತ ಕೇಳ್ಬೋದಾ? ರೀಸನ್ ವಾಟ್? ಸೂಸೈಡ್ ಅಂದ್ರೆ ಇನ್ನೇನ್ ವಿಷ ಕುಡಿದಿರ್ತಾರೆ ಇಲ್ಲ ನೇಣ್ ಹಾಕೋದು? ರೀಸನ್ ಯಾಕೆ ಅಂತ ಕೇಳಿದ್ ನಾನು. ವಾಟ್ ದ ರೀಸನ್ ಫಾರ್ ಸೂಸೈಡ್? ಯು ಹ್ಯಾಂಗ್? ಇವಾಗ ನೀವು ಯಾವ ವರ್ಷ ಮಾತಾಡಿದ್ರು ಗೊತ್ತಾಗುತ್ತೆ. ಎಸ್ ಎಸ್ ಏನು ನೀವ್ ಹೆಂಗೆ ತೀರ್ಕೊಂಡ್ರಿ ಅಂತ ಹೇಳ್ಬೋದಾ? ಸಾರಿ, ಹೆಂಗೆ ಅಂದ್ರೆ ಹ್ಯಾಂಗಿಂಗ್ ಅಂತ ಹೇಳಿದ್ರು. ರೀಸನ್ ರೀಸನ್ ಏನಂತ ಹೇಳ್ಬೋದಾ? ಕೈನೂ ಬರ್ತೈತಿ ಹೆಂಗೆ ಇರ್ಕ AGIRL ಅಗ್ರಿ ಅಗ್ರಿ AGIRL ಅಗ್ರಿಲ್ GIRL ಗರ್ಲ್ ಆಗುತ್ತೆ. ಎ ಗರ್ಲ್ ಯಾರು ಸೂಸೈಡ್ ಮಾಡಿರೋದು? ಸೂಸೈಡ್ ಮಾಡ್ಕೊಳಕ್ ಕಾರಣ ಯಾರಂದ್ರೆ ಎ ಗರ್ಲ್. ರೀಸನ್ ಕೇಳಿದ್ದು ಎ ಗರ್ಲ್. ಅದೇ ರೀಸನ್. ಅದೇನಕ್ಕೆ ಎ ಗರ್ಲ್ ಅಂತ ಹೇಳ್ತೈತೆ? ಅವ್ರ ಹೆಸರೇ ತಡಿ ನೀವು ತೀರ್ಕೊಳ್ಳೋದಕ್ಕೆ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಹುಡುಗಿನ? ಕಾಯಂ ದಬ್ಬಕತ್ತ. ಓಕೆ ಓಕೆ, ಆ ಹುಡುಗಿ ಹೆಸರೇನಂತ ತಿಳ್ಕೊಬೋದಾ? ನಾನೇನ ಇರ್ಬೇಕು. ಇದೇನು ಬೋರ್ನಿಂಗ್ ಹೊರ ಹೋಗ್ತೈತಲ್ಲ. ಎಲ್ಲಿ ಕರ್ಕೊಂಡು ಹೊಂಟಿದ್ವಿ? ನೀನಾ? ಪೂಜಾ ಯಾರು? ಹೂ ಇಸ್ ಪೂಜಾ? ಪೂಜಾ ಅಂತ ಯಾರು ಹೆಸರು? ಪೂಜಾ ಬೋರ್ಡ್ ಬಂದೈತೆ. ಪೂಜಾ ಬೋರ್ಡ್ ಆಡ್ತಿದೀವಕ್ಕ.
ಸೀರಿಯಸ್ ಆಗಿ ಮಾತಾಡೋ. ಅದೇ ಊಜಾ ಬುಡ್ನೆ ಆಡ್ತಾರದು ಹುಡುಗಿ ಹೆಸರು. ಇದರಿಂದ ಏನಾದ್ರು ಎಫೆಕ್ಟ್ ಆದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಇವಾಗ್ಲೇ ಸರ್ ಹೇಳ್ಬಿಟ್ಟಿದ್ದೀನಿ. ನಾನ್ ರೆಡಿ, ನಾನ್ ಇಂಥವ್ಕೆದ್ರ ಮಗ ಅಲ್ಲ, ಆದ್ರೆ ಕಾಡಿಸ್ಕೋಬಾರ್ದಷ್ಟೇ. ಕ್ವಶನ್ ಏನ್ ಕೇಳಲಿ ಅಂತಾನೆ ನಾವ್ ಗೊತ್ತಾಗ್ತಲ್ಲ. ಕೇಳಕತ್ತೀವಿ, ನಮ್ಗೇನು ತೊಂದ್ರೆ ಮಾಡ್ಬಿಡಕ್ಕ. 10th ಎಕ್ಸಾಮ್ ಬರೀಬೇಕು ನಾನು, ಬೋರ್ಡ್. ಪ್ಲೀಸ್ ನೀ ಬೇಗ ಮಾತಾಡ್ರೋ, ಅದ್ ಬಂದ್ ನಿಲ್ತೈತೆ. ಅದೇ ಇದು ಯಾವ ಹುಡುಗಿ ಆ ಹುಡುಗಿ ಹೆಸರು ಅಂತ ಕೇಳಿದ್ವಿ, ಆ ಹುಡುಗಿ ಗರ್ಲ್ ಅಂತ. ಏನ್ ಕಾರಣ ಏನು? ವಾಟ್ ಈಸ್ ನೇಮ್ ದಟ್ ಗರ್ಲ್? ವಾಟ್ಸ್ ದ ನೇಮ್ ಆಫ್ ದಟ್ ಗರ್ಲ್? ಹ್ಮ್ ನಾನು ಹೇಳ್ತೀನಿ ಕರೆಕ್ಟ್ ನಾವು ಹೇಳಿದ್ದು. ಆ ಹುಡುಗಿ ಹೆಸರು ಅಂತ ತಿಳ್ಕೊಬೋದಾ? ಹ್ಮ್ ಏನಕ್ಕೆ ಅಂತ ಕೇಳು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಏನ್ ಹೇಳ್ತು? ಒಯ್ ಅಲ್ಲ ಮೆಲ್ಲಕ್ಕೆ ಹಿಂಗ್ ಹಿಂಗ್ ಗೊತ್ತಾಕತಿ. ಅದ್ ಹೇಳ್ತಾ ಇಲ್ಲ ಕಣೋ, ಆಡ್ತಾ ಐತೆ. ಆಟ ಆಟಾಡೋ ಏನ ಎನ್ನ ಎ ವಿ ವೈ ನವ್ಯ. ಎ ಆ ನಿಮ್ಡ ನವ್ಯ. ನವ್ಯ. ಆ ಹುಡುಗಿ ಹೆಸರು ನವ್ಯ ಹೌದಾ? ಗಪ್ಪು. ಏ ನನ್ ಕೈ ಕರೆಕ್ಟಾಗಿ ಕೈ ಹಿಡ್ಕನ ಅಕ್ಕ ನನಗೇನು ತೊಂದ್ರೆ ಕೈ ಮಾಡ್ಬೇಡ. ತೆಗಿಬೇಡ ಅಂತ ಅದಕ್ಕೆ ನಿನಗಂತೂ ತೊಂದ್ರೆ ಮಾಡಕ್ಕೆ ಹೋಗಲ್ಲ. ನನ್ ಕೈ ಶಡ್ಕೊಂಡೈತಲ್ಲ ಆಗ್ಲಿಂದ ಅದು. ಶರ್ಕೊಂಡಿದ್ರೆ ನಾನೇ ಮಾಡ್ತೀಯಪ್ಪ. ಹೌದು, ಕೈ ನಡುಗ್ತೈತೆ ನನಗೆ, ಕಾಣಿಸ್ತೈತಾ? ನೀನ್ ಬೇಗ ನಡ್ಸ್ಕೊತಿ ಅಣ್ಣ. ಅಕ್ಕ ಗೋವಿಂದ ಕೈ ನಡುಗ್ತೈತೆ ನನಗೆ. ಅಕ್ಕ ನೀನ್ ಖಾಲಿ ಬೀಳ್ತೀನಿ ಅಕ್ಕ, ಇದನ್ನ ಎಂಡ್ ಮಾಡ್ತೀವಿ ಅಕ್ಕ. ನನ್ ನಾಳೆ ಎಕ್ಸಾಮ್ ಇತ್ತು, ಪ್ಲೀಸ್. ನೋನ್ ಬೇಡಕ್ಕ ಅಕ್ಕ, ನೀನ್ ಖಾಲಿ ಬೀಳ್ತೀನಿ ಅಕ್ಕ, ಎಂಡ್ ಮಾಡಕ್ಕ. ಏ ನನಗೆ ಸಾಕ ಅನ್ನಿಸ್ತೈತೆ ಕಣ. ಏ ಇಷ್ಟ ಅದನ್ನ ಆಡ ಕೈ ನಡುಗ್ತಾವ ಕಣ ನನಗೆ. ಮುಚ್ಕೊಂಡಿರು. ನಿನಗೇನ್ ಮೀಟರ್ ಬಂದ್ಬಿಟ್ಟೈತಿ ಇಲ್ಲಿ ಫುಲ್ಲು. ಅಲ್ಲ ಏನಕ್ಕೆ ಸತ್ರು ರೀಸನ್ ಕೇಳು. ಆ ಹುಡುಗಿಂದ ಅದೇ ನವ್ಯ ಕಾರಣ. ಅಂತೆ. ತಡಿ ಒಂದ್ ನಿಮಿಷ ಕಾರಣ ಕೇಳು. Okay. ಯಾವ ಊರು ಅಂತ ಕೇಳು. ನವ್ಯ ನಿಮ್ ಸಿಸ್ಟರ ತಡಿ, ಏನ್ ತಡಿ, ಫ್ರೆಂಡಾ? ತಡಿ, 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 ತಡಿ. ಇರೋಣ ನನಗೆ. ನವ್ಯ ನಿಮ್ ಸಿಸ್ಟರ ಫ್ರೆಂಡಾ? ನೋ. ಏನು ಅಲ್ಲ, ಸಿಸ್ಟರು ಅಲ್ಲ, ಫ್ರೆಂಡು ಅಲ್ಲ. ಏನಿಮೀನಾ? ಅಕ್ಕ ತಡಿ ಏನಕ್ಕೆ ನಿಮ್ಗೆ ಏನಾರ ಒಂದು ತಡಿ 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 ಅವಳೇನಕ್ಕೆ ತಡಿ 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 ತಡಿ. ಆ ನವ್ಯ ನಿಮ್ ಎನಿಬಿ ಅಂದ್ರಲ್ಲ, ಅವ್ರು ನಿಮ್ಗೆ ಏನಾದ್ರು ಮೋಸ ಮಾಡಿದಾರಾ? ಎಸ್. ಅವ್ರು ನಿಮ್ಗೆ ಏನಾದ್ರು ಮೋಸ ಮಾಡಿದಾರಾ? ಅಕ್ಕ ಹೆಂಗೆ? ಒಂದ್ ಸೆಕೆಂಡ್ ತಡಿ, ಕೇಳೋಣ. ಮೋಸ ಅಲ್ಲ, ಏನಕ್ಕೆ ಸಾಕ್ಸಿದ್ರು ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ರ. ಸೂಸೈಡ್ ಅದೇ ಏನ್ ಕಾರಣ? ಅದೇ ಮೋಸ ಮಾಡಿರೋದಕ್ಕೆ ಏನಾದ್ರು ತಿಳ್ಕೊಂಡಿರ್ಬೋದು. ಯಾಕೆ ಅಂದ್ರೆ ಈ ಗರ್ಲ್ ಅಂತ ಬಂತು, ಗರ್ಲ್ ಹೆಸರು ಅಂತ ಕೇಳಿದ ನವ್ಯ ಬಂತು. ಸರಿ, ಆ ನವ್ಯ ನಿಮ್ಗೆ ಏನ್ ಮೋಸ ಮಾಡಿದ್ರು ಅಂತ ನೀವ್ ಹೇಳ್ಬೋದಾ? HUSBA N ಹಸ್ಬೆಂಡಾ? ಹಸ್ಬೆಂಡ್? ನವ್ಯಾಗೂ ಹಸ್ಬೆಂಡ್ಗೂ ಏನ್ ಸಂಬಂಧ? ಗಂಡ ಒಳ್ಳೆ ಸಂಬಂಧ, ಅಕ್ರಮ ಸಂಬಂಧ ಗಂಡಂದು. ಸುಮ್ನಿರೋ ಶಿಂಕು. ಹೌದಾ? ಗೀತಾ ಅವರೇ, ಆ ನವ್ಯ ಅವ್ರಿಗೆ ನಿಮ್ ಗಂಡನ ಜೊತೆ ಏನಾದ್ರು ಸಂಬಂಧ ಐತಾ? ಅದು ಕಾಯನ್ ತಿರ್ಗಾಡಕಂತ ಸುತ್ತ. ಗಂಡ ಅಂತ ಸೇರಿ ಇಬ್ರು, ಅಲ್ಲಿ ಗಂಡ ಅವಳು ನನ್ನ ಕೈ ನಡುಗ್ತಾ ಐತೆ, ಕೈ ನಿಲ್ಸಕ್ ಆಗ್ತಾ ಇಲ್ಲ ನನಗೆ. ಇಬ್ರು ಸೇರ್ ಮಾಡಿದಾರ ಏನ್ ಅವಳೊಬ್ಳೇನಾ? ಹಸ್ಬೆಂಡ್ ಏನಾರ ಇದ್ರಲ್ಲಿ ಇದಾರ? ನಿಮ್ ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ಏನಾರ ಅವರು? ಟೆಲ್ಮಿ ಅನ್ಬೇಕು. ಗಂಡ ಅವ್ನ ಹೆಸರು ಕೇಳ, ಗಂಡನ ಹೆಸರು ಕೇಳ. ಯಾವ ಊರು ಕೇಳ ಫಸ್ಟ್ ಇವ್ರದ್ದು? ವಾಟ್ಸ್ ಯುವರ್ ಹಸ್ಬೆಂಡ್? ಹೌದೌದು, ಫಸ್ಟ್ ಯಾವ ಊರು ಅಂತ ಕೇಳೋಣ. ಯಾವ ಊರು ಅಂತ ಕೇಳಿ. ಗೀತಾ ಅವ್ರೆ, ನಿಮ್ದು ಯಾವ ಊರು ಅಂತ ಹೇಳ್ಬೋದಾ? MU MULAGI ಇಟ್ಟುದ್ದ ಹೇಳಿದ್ರೆ ಎಲ್ಲಿಂದ LU ಮಲಗಿಲು MULA
ಆಮೇಲೆ ಎಂದಿದ್ದು ಎಮ್ಮೆ ಅಲ್ಲಿ ಇನ್ನೊಂದ್ಸರಿ ಕೇಳು ಗೊತ್ತಾಗ್ತದೆ. ಗೀತಾ ಅವ್ರೆ ನೀವು ಹೇಳಿದ್ ನಮ್ಗೆ ಅರ್ಥ ಆಗಿಲ್ಲ. ಒಂದು ನೆನ್ಪಿಟ್ಕೊಳ್ರಿ ಇನ್ನಷ್ಟೇ. 3 ಲೀಟರ್ ಫಸ್ಟ್ 3 ಲೀಟರ್ ನಂದು, ಹ್ಞೂ ಇದು ಅದು ದೊಡ್ಡದೈತೆ. ನಿಂದು. ಹಾಂ ಗೀತಾ ಅವ್ರೆ ನೀವು ಹೇಳಿದ್ ನಮಗೆ ಗೊತ್ತಾಗಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ ಅದು ನಿಮ್ಮ ಊರು ಯಾವುದು ಅಂತ? ಹೇಳಲ್ವಾ? ಪ್ಲೀಸ್ ಪ್ಲೀಸ್ ನೀವು ಹೇಳಿದ್ ನಮ್ಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ದಯವಿಟ್ಟು ಹೇಳ್ತೀರಾ ಪ್ಲೀಸ್? ಅಕ್ಕ ತಪ್ಪ ತಕ್ಕ ಎದುರುಗಡೆ ಕಾಣಿಸ್ಕೊಂತ ಮತ್ ಜಾರ್ ಸುದ್ಬಿಡ್ತೀನೇನು? ನಾನ್ ನೋಡ್ಲೇಬೇಕು. ಅಕ್ಕ ಬೇಡ ಅಕ್ಕ, ನನ್ ನಾಳೆ ಟೆಸ್ಟ್ ಐತೆ ಪ್ಲೀಸ್. ತಗೊಳ್ಳೋ ಅಷ್ಟೆಲ್ಲ ಮೀಟ್ರಿ ನಾನ್ ನೋಡ್ಬೇಕು. ಪ್ಲೀಸ್ ಅಕ್ಕ, ಅಪ್ಪ ನಿನ್ ನೋಡಂಗಿದ್ರೆ ಪ್ಲೀಸ್ ಅಕ್ಕ, ಪ್ಲೀಸ್ ಹೋಗ್ರಿ ಅಕ್ಕ, ಹಿಂಸೆ ಆಗ್ತೈತೆ ಪ್ಲೀಸ್ ಅಕ್ಕ. ಯು MU ಎಲ್ MU ಎಲ್ಲಿ ನಂದು? ನೀನ್ ನೆಕ್ಸ್ಟ್ MU ಎಲ್ಲಿ? AIG ನಂದು. MU ಎಲ್ಲಿ? ಮುಳುಬಾಗ್ಲು. AIG ಮುಳುಬಾಗ್ಲು ನಾನು ನೆನ್ಪಿಟ್ಕೊಂಡೆ. ಎಲ್ಲಿಂದು? ಮುಳುಬಾಗ್ಲು ಯಾವ್ದೋ ಊರು ಕಣ, ನೋಡಿ ಸರ್ಚ್ ಮಾಡು. ನನಗೆ ಗೊತ್ತು. ಬಾಯಿ ಮುಚ್ಕೊಂಡಿರ ಫಸ್ಟ್. ಮುಳುಬಾಗ್ಲು ಒಂದು ಊರು. ಅಯ್ಯಯ್ಯ ಫೋನ್ ಅಲ್ಲೇ ಸರ್ಚ್ ತಡಿ ಮಾಡಿದ್ರೆ ತಡಿ ನಿಂದು ಏನು? ತಡಿ ತಡಿ ಅಕ್ಕ, ಈ ಊರು ನಿಮ್ದಾ ಅಥವಾ ನಿಮ್ಮ ಹಸ್ಬೆಂಡ್ದ? ನಿಮ್ದು ಅನ್ನಂಗಿದ್ರೆ ಎಸ್ ಅಂತ ಬನ್ನಿ, ನಿಮ್ದಲ್ಲ ಅಂದ್ರೆ ನೋ ಅಂತ ಹೋಗಿ. ನಿಮ್ಮ ಹಸ್ಬೆಂಡ್ದಾ? ಸರಿ ಸರಿ ಸರಿ. ಸರ್ಕೊಂಡು ಹೋಗ್ಕೊಳಕ್ಕ. ಅಕ್ಕ ಆಯ್ತಕ್ಕ, ನಾಳೆ ಟೆಸ್ಟ್ ಐತಕ್ಕ, ಪ್ಲೀಸ್ ಅಕ್ಕ ಗುಡ್ ಬೈ ಮಾಡಕ್ಕ. ಹೋಗ್ತೀನಿ ಅಕ್ಕ. ಅಕ್ಕ ಅಕ್ಕ ನಿಮ್ಮ ಖಾಲಿ ಬೀಳ್ತೀನಿ ಅಕ್ಕ, ಖಾಲಿ ಬಿಡಕ್ ಕಾಣಿಸ್ಕೊಡಕ್ಕ. ಸರಿ ಸರಿ ಸರಿ. ನಾನು ಮತ್ತೆ ನೆಕ್ಸ್ಟ್ ಆ ಹುಡುಗಿ ಆ ನವ್ಯ ನಾನು ಡಿಪ್ರೆಷನ್ ಹೊಂಟಿನಿ. ನಿಮಗೆ ಇನ್ನು ಕ್ವಶನ್ ಕೇಳಕ್ಕ? ಬರುತ್ತೆ. ಮುಳುಬಾಗ್ಲು ನನಗೆ ಎಲ್ಲಿ ಅಂತ ಗೊತ್ತು. ಏನ್ ಮುಳುಬಾಗ್ಲು? ಯಾವಾಗ್ಲೂ ಹೆಸರು ಕೇಳಿದೀನಿ ಮುಳುಬಾಗ್ಲು ಅಂತ ನಾನು. ನಮ್ಮ ಮಮ್ಮಿ ಕೂಗ್ತೀನಿ. ಬಟ್ ಉತ್ತರ ಕರ್ನಾಟಕ ಸೈಡ್ ಯಾವುದೋ ಒಂದು ಇರ್ಬೋದು. ಸರಿ, ಆ ನವ್ಯ ಬಗ್ಗೆ ಕೇಳ. ನವ್ಯ ತಡಿ 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 ಬೇಡ. ಅಲ್ಲ, ಆ ಮುಳ್ಬಾಗ್ಲು ಊರರು ಮುಳ್ಬಾಗ್ಲಲ್ಲ, ಮುಳುಬಾಗ್ಲು ಗಂಡನೂರು. ಇಲ್ಲಿ ಏನಕ್ಕೆ ಬಂದಿದ್ದಾರೆ? ಮುಳುಬಾಗ್ಲು ಗಂಡನೂರಲ್ಲ, ಇದು ಗಂಡನೂರು. ಮುಳುಬಾಗ್ಲು ಗಂಡನೂರು ಅರ್ಥ ಆಯ್ತಾ? ನಿಮ್ಮೂರ ಅಂದ್ರೆ ಎಸ್ ಅಂತ ಹೋಗ್ರಿ ಅಂತ. ಅವ್ರ ಗಂಡನ ಮನೆಗೆ ಹೋಗ್ಬೇಕು ಮದ್ವೆ ಆದ್ಮೇಲೆ. ಅವ್ರದ್ದು ಊರ ತಂದೆ ಊರು? ತಡಿ ತಡಿ ಇಲ್ಲ, ಆ ನವ್ಯ ಅಂದ್ರಲ್ಲ, ಆ ನವ್ಯರ ಊರು ಯಾವ್ದು ಅಂತ ಕೇಳೋಣ. ಗೀತಾ ಅವ್ರೆ, ನಿಮ್ಮೂರು ಅಂದ್ರೆ ನಿಮ್ ಗಂಡನೂರು ಮುಳುಬಾಗ್ಲು ಅಂತ ಹೇಳಿದ್ರಿ, ನಿಮ್ಮೂರು ಯಾವ್ದು ಅಂತ ತಿಳ್ಕೊಬೋದಾ? ಡಿ ಇಷ್ಟೇನಾ? ಡಿ ಅಂತ ಯಾವ ಊರು? ನನ್ನ ಕೈ ನಡುತ್ತಾವ. ಹೇಳ್ತಾ ಇಲ್ಲ ಅದು, ಹೇಳ್ತಾ ಇಲ್ಲ. ಸ್ಟಾರ್ಟ್ ಮಾಡಂಗೆ ನಿಲ್ಲಿಸ್ತು. ಬೇಗ ಬೇಗ ಹೇಳಿದ್ರೆ ಬೇಗ ಆಟ ಮುಗಿಸ್ತೀವಿ. ಅಕ್ಕ ಮುಗ್ಸಕ್ಕ ಪ್ಲೀಸ್ ಅಕ್ಕ. ಆಂಟಿ ಸ್ವಲ್ಪ ಬೇಗ ಆಂಟಿ. ಯಾಕೆ ಹಿಂಸೆ ಕೊಡ್ತೀರಕ್ಕ ನನಗೆ? ಸರಿ ಹೋಗ್ಲಿ, ನಿಮ್ಮೂರು ಯಾವುದು ಅಂತ ಬೇಡ. ನವ್ಯನೂರು. ಆ ನವ್ಯ ಅವ್ರ ಊರು ಯಾವುದು ಅಂತ ಹೇಳ್ಬೋದಾ? ಮತ್ತೆ ಈಗ DA ವಿ ನಂದು DA ದಾವಣಗೆರೆ ಅನ್ಸುತ್ತೆ ನನಗೆ. ಅಕ್ಕ ದಾವಣಗೆರೆ ಆಗ ನಮ್ಮ ಏನು ಮಾಡೋದು? ದಾವಣಗೆರೆ ಲೇ, ಅದಕ್ಕೆ ಇಲ್ಲ ಇದೆ ಕಣೋ. ನವ್ಯನೂರು ಇದೆ, ಅವಳೂರು ಇದೆ. ನವ್ಯನೂರು ಇದು, ಆ ಗಂಡನೂರು ಮುಳುಬಾಗ್ಲು. ಅಕ್ಕ ಗೀತಾ ಅವ್ರೆ, ಅವ್ರ ಊರು ಕೇಳಿದ್ರೆ ಗೊತ್ತಾಗತ್ತೆ. ನಿಮ್ಮೂರು ಕೂಡ ದಾವಣಗೆರೆನಾ? ಅದಾಗ್ಲಮ್ಮ ಡೀಗ್ ಬಂದಿತ್ತಲ್ಲ ಊರ ಹೆಸರಿಕಲ್ಲ. ಸರಿಯಾಗಿ ಹೇಳಿಲ್ಲ ಅದು ಅವಾಗ. ಈಗ ಕರೆಕ್ಟಾಗಿ ಹೇಳ್ತೈತೆ. ಅಂದ್ರೆ ನಿಮ್ಮೂರು ದಾವಣಗೆರೆ ಅಲ್ವಾ? ಮತ್ತೆ ಯಾವ ಊರು ಕೇಳು. ತಡಿ ತಡಿ, ನಿಮ್ಮೂರು ದಾವಣಗೆರೆ ಅಲ್ಲ ಅಂದ್ರೆ ಎಸ್ ಅಂತ ಕೊಡಿ. ದಾವಣಗೆರೆ ಅಲ್ಲ. ನನ್ನ ಕೈ ಜಾರ್ತೈತಲ್ಲಿ. ಓಕೆ, ನನಗನ್ಸೋ ಮಟ್ಟಿಗೆ ನವ್ಯನ ಹುಡ್ಕೊಂಡು ಊರಿಗೆ ಬಂದಿರ್ಬೋದಾ ಆತ್ಮ? ನವ್ಯ ಬದುಕಿದಾಳ ಅದನ್ನ ಕೇಳ ಫಸ್ಟ್. ಸಟ್ಲ ಒಂದು ಸೆಕೆಂಡ್. ನವ್ಯ ಏನು ಬದುಕಿದಾರ ತೀರ್ಕೊಂಡಾರ? ನೀವು ನವ್ಯನ ಹುಡುಕೊಂಡು ಈ ಊರಿಗೆ ಬಂದಿದ್ದೀರಾ? ಕ್ಯಾಂಡಲ್ ಆಡ್ಬಾರ್ದ? ಆರ್ತಂದ್ರೆ ಹೋಗ್ಬಿಡುತ್ತೆ, ನಾವ್ ಆರ್ತೀವಿ. ಅರ್ಧಕ್ಕೆ ಆಟ ನಿಲ್ಸಿ ಹೋಗ್ಬಿಡುತ್ತೆ. ನಾವು ಆರ್ತೀವಿ. ಕ್ಯಾಂಡಲ್ ಆಡ್ದು ನಾವು ಆಡ್ದಂಗ. ನವ್ಯನ ಹುಡ್ಕೊಂಡ್ ಬಂದಿರೋದು.
ಇಲ್ಲಿ ನವ್ಯದಾಳ ಅಂತ ಬದುಕಿದಾಳ ಸತ್ತಾಳ ಕೇಳು. ಸರಿ ನೀನ್ ಕೇಳಿ ನಾನು ಲಾಟೆ ಎಂಟು ಮಾಡ್ರಿ ಆಮೇಲೆ ನಾವು ನವ್ಯ ಇನ್ನು ಬದುಕಿದಾರ ಇಲ್ಲ ತೀರ್ಕೊಂಡಿದಾರ? ಅಲ್ಲಿ ಸಾಯಿಸ್ಬಿಟ್ರ ನೀವೇ? ಬೇಗ ಬೇಗ ಹೇಳ್ರಿ. ಬದುಕಿದ್ದಾರೆ. ಬದುಕಿದಾರ ತೀರ್ಕೊಂಡಿದಾರ ಅಂತ ಎಸ್ ಅಂತ ಏನಂತ ತಿಳ್ಕೊಬೇಕು? ಕರೆಕ್ಟ್ ಆನ್ಸರ್ ಇಲ್ಲ, ಕ್ವಶನ್ಸ್ ಕರೆಕ್ಟಾಗಿ ಕೇಳ್ರಿ. ಬದುಕಿದಾರ ಅಂತ ಬಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲ ಬದುಕಿಲ್ಲ ಅಂದ್ರೆ ನೋ ಕಡೆ ಹೋಗ್ರಿ. ಬದುಕಿದ್ದಾರೆ. ಅವ್ರು ನೋಡ್ಕೊಂಡೆ ಬಂದಿದ್ರ ನೀವು ಇಲ್ಲಿಗೆ? ಸಿಯಾಡ್ ಇಟ್ಕೊಂಡು ಅವ್ರ ಮೇಲೆ ಏನಾರು ಬಂದಿರಂದ್ರೆ ಕೇಳು. ಏ ಹತ್ರ ಇದಾವ ಅಂದ್ರೆ ಇಲ್ಲೇ ಅದು ಆಗಿರ್ಬೋದಾ ಇದು? ಕೆಳಗಡೆ ಅವ್ರು ಯಾವ ಏರಿಯಾನಾರ ಆಗ್ಲಿ ನಿಮಗೆ ಯಾಕಣ ಅವ್ರಿಗೆ ಎಷ್ಟು ಜನ ಮಕ್ಕಳು? ಸಪೋರ್ಟ್ ಮಾಡ್ತೀನಿ. ನೋಡಿದೀವ ಅವ್ರನ್ನ ಅಂತ ಕೇಳ್ಬೋದಾ? ಹಿಂಸೆ ಗುರು ಇರ್ತತಾನೆ ಯಾಕಾರ ಬಂದು. ಗೀತಾ ಅವ್ರೆ, ನೀವು ನವ್ಯ ಅಂದ್ರಲ್ಲ, ಈಗ ನಾವು 3 ಜನ ಈಗ ಆಟಕ್ಕೆ ಕೂತಿದ್ದೀವಿ. ನಮ್ಮ 3 ಜನದಲ್ಲಿ ಯಾರಿಗಾದ್ರೂ ಆ ನವ್ಯ ಅವ್ರು ಗೊತ್ತಾ? ಸುತ್ತಮುತ್ತ ಇರೋದೇನ? ನಮ್ಮ ಸುತ್ತಮುತ್ತ ಏರಿಯಾದವರಾಗಿದ್ದು ಅಥವಾ ಆ ನವ್ಯ ಅವ್ರು ನಮಗೆ ಗೊತ್ತಾ ಅನ್ನಂಗಿದ್ರೆ ಎಸ್ ಅಂತ ಕೊಡಿ. ಹುಡ್ಕೊಂಡು ಹೊಡ್ಬಿಡ್ತಾನೆ ನೀನು. ಗೀತಾ ಗೀತಾ ತಾನೆ? ನಮ್ಮ 3 ಜನದಲ್ಲಿ ಆ ನವ್ಯ ಅವರು ಯಾರಿಗ್ ಗೊತ್ತು ಅಂತ ಹೇಳ್ಬೋದಾ ನೀವು? ಎಸ್. ಯಾರು? ನಮ್ಮ 3 ಜನದಲ್ಲಿ ಯಾರಿಗ್ ಗೊತ್ತು ಅಂತ ಹೇಳ್ತೀರಾ? ಗೊತ್ತಾ? ನಿಮ್ಗೆ ಗೊತ್ತಾ? ನವ್ಯ ಅಂತ ಗೊತ್ತಾದ್ರೆ ಆದ್ರೆ ಅವ್ರೆ ಅಂತ ಗೊತ್ತಾಗಲ್ಲ. ನೋಡೇ ಇಲ್ಲ, ನವ್ಯ ಹೆಸರೇ ಕೇಳಿಲ್ಲ. ಪರಿಚಯ ಇನ್ನೂ ಒಂದ್ಸತಿ ಕ್ವಶನ್ ನ ಕರೆಕ್ಟ್ ಆಗಿ ಹೇಳ್ತೀನಿ ನಾನು. ನೀವು ನವ್ಯ ಅಂತ ಹೆಸರು ಹೇಳಿದ್ರಲ್ಲ, ನಮ್ಮ 3 ಜನದಲ್ಲಿ ಯಾರಿಗಾದ್ರೂ ಆ ನವ್ಯ ಅನ್ನೋರು ಗೊತ್ತಿದಾರಾ? ಯಾರು ಗೊತ್ತದಾರ ಕೇಳು. ಹುಡುಗಿನ ಯಾರನ್ನೂ ಮಾತಾಡ್ಸಿಲ್ಲಪ್ಪ ಗೀತಕ್ಕ. ಅವ್ರು ಏಜ್ ಕೇಳೋಣ ಫಸ್ಟ್. ನಮ್ಮ ಏಜ್ ಗ್ರೂಪ್ ಅವರ ದೊಡ್ಡವರ ಅಂತ ಗೊತ್ತಾಗುತ್ತೆ. ನಮ್ಮ ಕ್ಲಾಸ್ 3 ಜನ ಅದಾರ ನವ್ಯ ಅಂತ. ಓಕೆ, ಆ ನವ್ಯ ಅಂದ್ರಲ್ಲ, ಅದೇ ನಿಮ್ಮ ಹಸ್ಬೆಂಡ್ ಜೊತೆ ಸಂಬಂಧ ಇತ್ತು ಅಂದ್ರಲ್ಲ, ಅವ್ರ ಏಜ್ ಎಷ್ಟಾಗಿತ್ತು ಅಂತ ಹೇಳ್ಬೋದಾ? ಹಂಗೆ ಜಾಬ್ ಹಿಡ್ದೈತಿ. 17. ನನಗೂ 17 ಸೇಮ್ ಏಜ್. ಡಿಸೆಂಬರ್ ಬಂದ್ರೆ 18. ನನ್ನ ಕ್ಲಾಸ್ 3 ಜನ ಅದಾರ ರವ್ಯ ಅಂತೇಳಿ. ಅವ್ರಿಗೆ ಅಲ್ಲಿ ಅವ್ರ ಗಂಡ 28 ವರ್ಷ, ಗಂಡಂಗೆ ಅಲ್ಲಿ ಸಂಬಂಧ. ಇವ್ರಿಗೆ 28 ವರ್ಷ. ಇವ್ರು ತೀರ್ಕೊಂಡಾಗ ಇವಳಿಗೆ 28 ವರ್ಷ. ಗಂಡ ಮದ್ವೆ ಆಗ್ಯಾನಂತ 17 ವರ್ಷದ ಹುಡುಗಿನ ಸಂಬಂಧ ಹೆಂಗೆ? ಚಾನ್ಸ್ ಇಲ್ಲ ಅಂತ ಹೆಂಗ ಹೇಳ? ಸರಿ, ನಿಮ್ ಗಂಡ ಇನ್ನು ಬದುಕಿದಾರ ತೀರ್ಕೊಂಡಿದಾರ? ನಿಮ್ ಗಂಡ ಬದುಕಿದ್ದಾರೆ ಅಂದ್ರೆ ಎಸ್ ಅಂತ ಹೇಳಿ, ತೀರ್ಕೊಂಡಿದ್ದಾರೆ ಅಂದ್ರೆ ನೋ ಅಂತ ಹೇಳಿ. ಗಂಡನ ತೀರ್ಕೊಬಿಟ್ಟವ್ರಲ್ಲಿ